ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಪೆಟ್ರೋಲ್ ದರ 87 ಪೈಸಾ ಹಾಗೆ ಡೀಸೆಲ್ ದರ 91 ಪೈಸಾಗೆ ಏರಿಕೆಯಾಗಿದೆ. ಹತ್ತು ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಹೆಚ್ಚಳ ಆಗಿರುವಂತದ್ದು. 10 ದಿನದಲ್ಲಿ ಮೂರನೇ ಬಾರಿಗೆ ಏರಿಕೆಯಾಗಿದೆ. ಇದೀಗ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಸರಿಯಿಲ್ಲ. ರಷ್ಯಾ ಇರಾನ್ನಿಂದ ಕಡಿಮೆ ಬೆಲೆಗೆ ಈಗ ತೈಲ ಬರ್ತಾ ಇತ್ತು, ಅದು ಕೂಡ ಈಗ ಕಡಿಮೆ ಆಗಿದ್ದಕ್ಕೆ ಮಧ್ಯಮ ವರ್ಗದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಾ ಕಡೆ ಮೆಟ್ರೋ ಸಂಪರ್ಕ ಇಲ್ಲ, ಬಸ್ ವ್ಯವಸ್ಥೆ ಸರಿಯಾಗಿಲ್ಲ, ಅಡುಗೆ ಎಣ್ಣೆ, ತರಕಾರಿ ಪ್ರತಿಯೊಂದರ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಟ್ಯಾಕ್ಸ್ ಕಡಿಮೆ ಮಾಡಲಿ ಅಂತ ಜನರು ಈಗ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿರುವಂತದ್ದು. ಇದೀಗ ಪೆಟ್ರೋಲ್ ದರ 87 ಪೈಸಾ ಹಾಗೆ ಡೀಸೆಲ್ ದರ 91 ಪೈಸಾ ಏರಿಕೆಯಾಗಿದೆ. ಜನಸಾಮಾನ್ಯರಿಗೆ ಬಿಸಿಯನ್ನ ತಟ್ತಾ ಇರುವಂತದ್ದು ಯುದ್ಧದ ಪರಿಣಾಮದಿಂದಾಗಿ. 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಈಗ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗಿರುವಂತದ್ದು. ದೇಶದಲ್ಲಿ 10 ದಿನಗಳ ಅಂತರದಲ್ಲಿ ಮೂರನೇ ಬಾರಿಗೆ ಏರಿಕೆಯಾಗಿದ್ದು ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಸರಿ ಇಲ್ಲ. ರಷ್ಯಾ ಇರಾನ್ನಿಂದ ಕಡಿಮೆ ಬೆಲೆಗೆ ತೈಲ ಬರ್ತಾ ಇತ್ತು, ಅದು ಕೂಡ ಈಗ ಕಡಿಮೆ ಆಗಿದ್ದಕ್ಕೆ ಮಧ್ಯಮ ವರ್ಗದ ಜನರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಎಲ್ಲಾ ಕಡೆ ಮೆಟ್ರೋ ಸಂಪರ್ಕ ಇರಲ್ಲ ಕಣ್ರಿ, ಬಸ್ಗಳ ಸಂಪರ್ಕ ಹಾಗೆ ವ್ಯವಸ್ಥೆ ಸರಿಯಾಗಿಲ್ಲ. ನಾವ್ ಹೇಗ್ ಹೋಗ್ಬೇಕು, ಸರಿಯಾದ ಸಮಯದಲ್ಲಿ ಕೆಲಸಕ್ಕೆ ಹೇಗ್ ಹೋಗೋದಕ್ಕಾಗುತ್ತೆ ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಅಡುಗೆ ಎಣ್ಣೆ, ತರಕಾರಿ ಪ್ರತಿಯೊಂದರ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಲಿ ಅಂತ ಈಗ ಜನರು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಫೇಲಿಯರ್ ಆಗಿದೆ. ಈ ಫಾರಿನ್ ಪಾಲಿಸಿ ಅವ್ರಿಗೆ ಮಾಡಕ್ ಬರಲ್ಲ. ಯಾಕೆಂದ್ರೆ ಮುಂಚೆ ರಷ್ಯಾ ಇರಾನ್ ಇಂದ ಬರ್ತಾ ಇದ್ದು ಚೆನ್ನಾಗೆ, ಈ ಹೋಗಿ ಎಡವಟ್ ಮಾಡ್ಬಿಟ್ಟು ಈ ಸಂಕಟಕ್ಕೆ ತಂದಿರೋದು. ಇದು ಕಾರಣ ಬಂದು ಸೆಂಟ್ರಲ್ ಗೌರ್ಮೆಂಟ್. ಆ ಫಾರಿನ್ ಪಾಲಿಸಿ ವಿಫಲ ಆಗಿದೆ ಸರ್, ಇದು ಕಂಪ್ಲೀಟ್ ವಿಫಲ ಆಗಿದೆ. ಇನ್ನೂ ಕಷ್ಟ ಬೀಳ್ತಾರೆ ಜನಕ್ಕೆ ತೊಂದರೆ ಆಗ್ತದೆ ಸರ್ ಇನ್ನೂ ಜಾಸ್ತಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗಿದೆ. ಅದಕ್ಕೇನು ಮಾಡೋಕ್ಕಾಗಲ್ಲ. ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಟ್ಯಾಕ್ಸ್ ಕಡಿಮೆ ಮಾಡಿ ಜನಗಳಿಗೆ ಅನುಕೂಲ ಮಾಡಿ ಒಳ್ಳೇದು. ಅದೇ ಟ್ಯಾಕ್ಸ್ ಇವ್ರು ಕಡಿಮೆ ಮಾಡಬೇಕು. ಇವ್ರು ಆಗ್ತಿರೋ ಟ್ಯಾಕ್ಸ್ 30-40 ರೂಪಾಯಿ ಇದೆ, ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸೇರಿ. ಅದು ಕರೆಕ್ಟಾಗಿ ಕಡಿಮೆ ಮಾಡಿದರೆ ಜನಗಳಿಗೆ ಅನುಕೂಲ ಆಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಜಾಸ್ತಿ ಆದ್ರೂ ಇಲ್ಲೇನು ಎಫೆಕ್ಟ್ ಇಲ್ಲ. ಗೌರ್ಮೆಂಟ್ ಮನ್ಸು ಮಾಡಿದ್ರೆ ಮಾಡ್ಬೋದು. ಅವ್ರ ಟ್ಯಾಕ್ಸ್ ಕಡಿಮೆ ಮಾಡೋ ಜನಗಳ ಮೇಲೆ ಆಗ್ತಾ ಇದ್ದಾರೆ. ಎರಡರಲ್ಲೂ ಟ್ಯಾಕ್ಸ್ ಇದೆಯಲ್ಲ, ಇಬ್ರು ಕಡಿಮೆ ಮಾಡ್ಬೇಕು. ಎಲ್ಲ ಬೆಲೆ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗುತ್ತೆ. ಆದ್ರಿಂದ ಅವ್ರು ಕಮ್ಮಿ ಮಾಡೋದು ಒಳ್ಳೇದು. ಟ್ಯಾಕ್ಸ್ ಕಮ್ಮಿ ಮಾಡಬೇಕು. ಇಂಟರ್ನ್ಯಾಷನಲ್ ಮಾರ್ಕೆಟ್ ಇವ್ರೇನು ಮಾಡೋಕ್ಕಾಗಲ್ಲ, ಅದು ಹಾಗೆ ಆಗುತ್ತೆ. ಯುದ್ಧ ಆಗ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಇವ್ರು ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಒಳ್ಳೇದು, ಜನಗಳಿಗೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಎಲ್ಲ ರೇಟು ಜಾಸ್ತಿ ಆಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಜಾಸ್ತಿ ಆಗಿದೆ. ಅದಕ್ಕೆ ಸರ್ ಏನು ಹೇಳೋದು ಸರ್, ಕಾಂಗ್ರೆಸ್ ಪಕ್ಷ ಸರಿ ಇಲ್ಲ, ಬಿಜೆಪಿ ಪಕ್ಷ ಸರಿ ಇಲ್ಲ, ಯಾವುದು ಸರಿ ಇಲ್ಲ. ಪಬ್ಲಿಕ್ಗೆ ಫುಲ್ ಪ್ರಾಬ್ಲಮ್ ಆಗ್ತಾಯಿದೆ. ಏನು ಮಾಡೋಕ್ಕಾಗುತ್ತೆ? ಏನಕ್ಕೆ ತೊಂದರೆ ಆಗುತ್ತೆ ಅಂದರೆ ಈ ಥರ ಸಪೋರ್ಟ್ ಇಲ್ವಲ್ಲ. ಪಾಲಿಟಿಕ್ಸಲ್ಲಿ ಯಾವುದು ಸಪೋರ್ಟ್ ಇಲ್ಲ ನಮಗೆ. ಏನು ಮಾಡೋದು ಹೇಳಿ? ಎಲ್ಲ ಹೇಳ್ತಾರೆ ಸರ್, ಮಾಡೋರು ಯಾರಿಲ್ಲ. ಅವ್ರು ಮಾಡೋ ಮೇಲೆ ನೋಡೋಣ ಅಷ್ಟೇ ಸರ್, ಹೇಳೋಕ್ಕಾಗಲ್ಲ ಸರ್. ಏನು ಹೇಳೋದು ಸರ್, ಕಷ್ಟ ಆಗುತ್ತೆ ಎಲ್ಲದಕ್ಕೂ ರೇಟ್ ಆಕ್ಚುಲಿ ಜಾಸ್ತಿ ಆಗ್ತಿದೆ. ಇವಾಗ ಇನ್ಕಮ್ ಬರೋಕ್ಕಿಂತ ಎಕ್ಸ್ಪೆನ್ಸೇ ಜಾಸ್ತಿ ಆಗ್ತಿದೆ. ಜನ ಲೈಫ್ ಲೀಡ್ ಮಾಡೋದು ಕಷ್ಟ ಆಗುತ್ತೆ. ಎಲ್ಲದಕ್ಕೂ ಕಷ್ಟ ಆಗ್ತಿದೆ ಸರ್. ಅದೇ ವಾರ್ ಅಂತ ಹೇಳ್ತಾರೆ, ಬಟ್ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ಅವರು ಅರ್ಥ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ, ರೀಸನ್ ಹೇಳಕ್ಕೂ ಆಗ್ತಿಲ್ಲ ಸರ್. ಎಲ್ಲ ಬರ್ಡನ್ ಆಕ್ಚುಲಿ ಬೇಸಿಕ್ ಆಗಿ ಜನರ ಮೇಲೆ ಬೀಳ್ತಿದೆ, ಕಷ್ಟ ಆಗುತ್ತೆ. 102 ಆಗ್ತಾ ಇದೆ, ಇವಾಗ 108 ಆಗ್ತಾ ಇದೀನಿ. ಏನ್ ಅನ್ಸ್ತದೆ ಅಂದ್ರೆ ನಾನೇನು ಹೇಳಕ್ಕಾಗಲ್ಲ. ಕಡಿಮೆ ಮಾಡಬೇಕು, ಬಟ್ ಇವ್ರು ಮಾಡಲ್ಲಲ್ವಾ. ಹೆಂಗ್ ಮಾಡ್ತಾರೆ? ಜಾಸ್ತಿ ಆಗ್ತಾನೆ ಇರುತ್ತೆ. ಮಿಡಿಲ್ ಕ್ಲಾಸ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಓಡ್ಸಕ್ ತುಂಬಾ ಕಷ್ಟ ಆಗ್ತಾ ಇದೆ. ತುಂಬಾ ಏನಂದ್ರೆ ಆಗಲ್ಲ ಸರ್, ಹೇಳ್ಬೋದು ಅಷ್ಟೇ. ಆದ್ರೆ ಮಾಡೋದ್ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇವಾಗ ಇದೇ ಲೈಫ್ ಅಲ್ಲಿ ಹೊಂದಾಣಿಕೆ ಆಗಿರೋದ್ರಿಂದ ಮಾಡೋದ್ ತುಂಬಾ ಕಷ್ಟ ಆಗುತ್ತೆ. ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್, ಯೂಸ್ಫುಲ್ ಆಗುತ್ತೆ. ಮಾಡಿಲ್ಲ ಅಂದ್ರೆ ನಮ್ಮಂತ ಬಡವ್ರ ಮೇಲೆ ಬರೆ ಆಗುತ್ತೆ. ಏನ್ ಮಾಡಕ್ಕ ಸರ್, ಅದು ಇಷ್ಟು ಕಿಲೋಮೀಟರ್ ಇಷ್ಟು ಚಾರ್ಜಿಂಗ್ ಅಂತ ಇರುತ್ತೆ. ಅದಾದ್ಮೇಲೆ ತಿರ್ಗಾ ಎಮರ್ಜೆನ್ಸಿಗೆ ಇದಾದ್ರೆ ಯಾರು ಬರ್ತಾರೆ ಸರ್? ಯಾರು ಹೆಲ್ಪ್ ಮಾಡಲ್ಲ. ನೈಟ್ ಎಲ್ಲ ಓಡಾಡ್ತಾ ಇರ್ತೀವಿ. ತುಂಬಾ ಕಷ್ಟ ಆಗುತ್ತೆ ಸರ್. ಪೆಟ್ರೋಲ್ ಬೇಕೇ ಬೇಕು.